ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕೆಂಪುಗೌಡ, ಲತಾಶಂಕರ್, ರವಿಕುಮಾರ್, ವಿಜಯಕುಮಾರ್, ಸಿದ್ದೇಗೌಡ, ಜವರೇಗೌಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು. 1989ರಲ್ಲಿ ಸರ್ಕಾರಿ ನೌಕರರೆಲ್ಲ ಕೆಲಸ ಮಾಡ್ತಾವ್ರೆ ಅಂದ್ರೆ ನಿಮ್ಗೆ ಆಗಲಿಲ್ಲ ಅಂದ್ರೆ 27/5/2020 ಬುಧವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ರೈತ ಹೋರಾಟಕ್ಕೆ ನಾಲ್ಕು ವಿಚಾರಗಳು ಬರ್ತದೆ. ಅದನ್ನು ಕೂಡ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತೆ ಒಂದು ರಾಜ್ಯ ಸರ್ಕಾರ ನಿರ್ಣಯಗಳನ್ನ ಅಂಗೀಕಾರ ಮಾಡಿದರೆ ನಾಲ್ಕು ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರ ಅದನ್ನ ಕೇಂದ್ರಗಳು ಕೂಡ ತಮ್ಮ ಅನೇಕ ರೈತಪರ ಕಾರ್ಯಕ್ರಮಗಳನ್ನ ಒತ್ತಾಯಿಸಿ, ಏಕೆಂದರೆ ಇವತ್ತು ಎಲ್ಲೋ ಯುದ್ಧ ಆಯಿತು, ಅದನ್ನೇ ಕಾರಣವಾಗಿಟ್ಕೊಂಡು ರಸಗೊಬ್ಬರ ಕೊರತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಸಗೊಬ್ಬರ ಕೊರತೆ ಆದರೆ ರೈತಾಪಿ ಜನಕ್ಕೆ ತೊಂದರೆ ಆಯ್ತಿಲ್ಲ, ತೊಂದರೆ ಆಗೋದು ಬೇರೆ ಜನಕ್ಕೆ. ರೈತರು ಅಷ್ಟೋ ಇಷ್ಟೋ 5 ಕ್ವಿಂಟಾಲೋ 4 ಕ್ವಿಂಟಾಲೋ ಏನೋ ಬೆಳ್ಕೊಂಡು ಗಂಜಿನಾರು ಕಾಯಿಸ್ಕೊಂಡು ಕುಡಿತಾರೆ. ಆದರೆ ತೊಂದರೆ ಆಗೋದು ಸರ್ಕಾರ ಯಾರನ್ನ ಸಾಕ್ತಾ ಇದೆಯೋ ಪಾಪ ಅವ್ರಿಗೆ ಭಾರಿ ತೊಂದರೆ ಆಗುತ್ತೆ. ಹಳ್ಳಿಗಾಡಿನ ಜನಕ್ಕೆ ಇದು ತೊಂದರೆ ಆಗೋದಿಲ್ಲ. ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ, ಅದಲ್ಲದೆ ಇವತ್ತು ಭತ್ತ ನಾವು ಬೆಳೆದಿದ್ದೀವಿ. 1700 1600 ಭತ್ತ ಹೋಗ್ತಾ ಇದೆ. ಯಾರು ಕೇಳೋರಿಲ್ಲ. ಖರೀದಿ ಕೇಂದ್ರನ ನಾವು ನಿರಂತರವಾಗಿ ತೆಗೀರಿ ಅಂತ ಆಲೆ ಕಳೆದ 10-15 ವರ್ಷದಿಂದ ಹೇಳ್ತಾ ಇದ್ದೀವಿ. ಖರೀದಿ ಕೇಂದ್ರದಲ್ಲಿ ಹೇಳ್ತಾರೆ ಸಪೋರ್ಟ್ ಪ್ರೈಸು 2441 ರೂಪಾಯಿಲಿ ತಗೊಳ್ತೀವಿ ಅಂತ. ಆದರೆ ನಾವು ಈಗ ಮಾರ್ತಾ ಇರೋದು 1700-1800 ರೂಪಾಯಿಗೆ. ಇನ್ನೂ ಕಮ್ಮಿ ಆಗುತ್ತೆ. ಜಾಸ್ತಿ ಬೈಲು ಕಟಾವು ಬಂದಾಗ ಅದು ಇನ್ನೂ ಕಮ್ಮಿ ಆಗುತ್ತೆ. ಇದೊಂದು. ಆಮೇಲೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಬಗ್ಗೆ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ವಹಿಸ್ಬೇಕು ಸರ್ಕಾರ. ಆದರೆ ಈಗೇನೋ ಕೆಲಸ ಮಾಡ್ತಾ ಇದ್ದಾರಂತೆ, ಅದು ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಕಾರ್ಖಾನೆ ಉಳಿಲೇಬೇಕು, ಮೈಸೂಗರ್ ಕಾರ್ಖಾನೆ ಉಳಿಲೇಬೇಕು. ಆ ನಿಟ್ಟಲ್ಲಿ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ದುಡ್ಡು ಹೊಡಿತೀವಿ, ಅದು ಹೊಡಿತೀವಿ ಅಂತ ಅಂದರೆ ಅದು ನಿಮ್ಮ ಕಿಸೆಗೆ ಸೇರ್ತದೆ ಹೊರತು ರೈತರಿಗೇನು ಅನುಕೂಲ ಆಗೋದಿಲ್ಲ. ಇದನ್ನೆಲ್ಲ ಪರಿಗಣಿಸಿ ನೀವು ನಮ್ಮ ಮಂಡ್ಯ ಶುಗರ್ ಉಳಿದ್ರೆ ಮಂಡ್ಯ ಉಳಿದಂಗೆ. ಯಾಕೆಂದರೆ ಸಕ್ಕರೆ ನಾಡು ಮಂಡ್ಯ ಅಂತ ಹೇಳ್ತಾರೆ. ಇಲ್ಲೇ ಆ ಸಕ್ಕರೆ ಕಾರ್ಖಾನೆ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನು? ಸಕ್ಕರೆ ನಾಡು ಅನ್ನೋದಕ್ಕೆ ಅರ್ಥವೇ ಇಲ್ಲ. ನಮ್ಮ ಮಂಡ್ಯ ಕಾರ್ಖಾನೆ ಉಳಿಲಿಲ್ಲ ಅಂದರೆ ಮಂಡ್ಯ ಸಕ್ಕರೆ ನಾಡು ಅನ್ನೋದಕ್ಕೆ ಅರ್ಥ ಇಲ್ಲ. ಅದನ್ನು ಪರಿಗಣಿಸಿ ಆ ಕಾರ್ಖಾನೆಯನ್ನು ಉಳಿಸ್ಬೇಕು ಅಂತ ರೈತ ಸಂಘ ಒತ್ತಾಯಿಸ್ತದೆ.